ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಕ್ಲಾಸ್ ಮಿರ್ಚಿ ಮಾಡೋಣ ಬರ್ರಿ. ಹೊರಗೆ ಮಳೆ ಸುರಿಯಾಕತ್ತೈತಿ, ಗಾಡ್ ಗಾಡ್ ಗೂಡ್ ಗೂಡ್ ಅಂತ ಬದಬಾ ಅಂತ ಮಳೆ ಬರ್ತೈತಿ. ಹಿಂಗೆ ಬಂದ ಬಿಸಿ ಬಿಸಿ ಇದು ಮಿರ್ಚಿ ತಿನ್ನಬೇಕು ಅನ್ನಿಸ್ತದೆ. ಟೀ ಜೊತೆಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಪರ್ಫೆಕ್ಟಾಗಿ ಮಿರ್ಚಿ ಬಂದವು, ಮೇಲೆ ಕ್ರಿಸ್ಪಿ ಒಳಗೆ ಸ್ಮೂತ್. ಇಲ್ಲಿ ನೋಡ್ರಿ ಜವಾರಿ ಮೆಣಸಿನ್ಕಾಯಿ. ಮಿರ್ಚಿ ಮಾಡುವಾಗ ಮೆಣಸಿನ್ಕಾಯಿ ಇಂಪಾರ್ಟೆಂಟ್ ಆಕತಿ. ಯಾಕಂದ್ರೆ ಅತಿ ಖಾರನೂ ಇರಬಾರ್ದು, ಪೂರ್ತಿ ಸಪ್ಪೆ ಇರಬಾರ್ದು, ಮೀಡಿಯಮ್ ಖಾರ ಇರಬೇಕು. ಯಾಕಂದ್ರೆ ಮಿರ್ಚಿ ಜೋಡಿ ಮೆಣಸಿನ್ಕಾಯಿ ತಿಂದಾಗ ರುಚಿ ಬರೋದದು. ಈಗ ಜವಾರಿ ಮೆಣಸಿನ್ಕಾಯಿ ತೊಗೊಂಡೀನಿ. ಇವು ಭಾಳ ಖಾರ ಇರಂಗಿಲ್ಲ, ಸಪ್ಪೆ ಇರಂಗಿಲ್ಲ, ಮೀಡಿಯಮ್ ಖಾರ ಇರ್ತಾವೆ. ಇವಾಗ ಒಂದು ಬಾಲ್ ತೊಗೊಂಡು ಹಿಟ್ಟು ಕಲಸೋಣ. ಜರಡಿ ಹಿಡಿದಂಥ ಹಿಟ್ಟು ಈ ಬಾಲಿಗೆ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ, ಅರ್ಧ ಸ್ಪೂನ್ ಅಜ್ವೈನ್ ಕಾಳು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಒಂದು ಚಿಕ್ಕ ಸ್ಪೂನ್ಲೆ ಅರ್ಧ ಸ್ಪೂನ್ ಸೋಡಾ ಪುಡಿ ಹಾಕೋಣ, ಅಡುಗೆ ಸೋಡಾ ಚಿಕ್ಕ ಸ್ಪೂನ್ಲೆ ಅರ್ಧ. ಆನಂತರ 2 ಬಟ್ಟು ನಡುವೆ ಎಷ್ಟು ಬರ್ತೈತೆ ಅಷ್ಟು ಚಿಟಿಗೆ ಅರಿಶಿನ ಹಾಕೋಣ. ಇವಾಗ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೀನಿ. ಕಾದಂಥ ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕೋಣ. ಇದನ್ನು ಕಲಸೋಣ. ಪಕ್ಕಾ ಹೋಟೆಲ್ನಾಗ ಮಾಡಿದಂಥ ಮಿರ್ಚಿ ಮನೆಯೊಳಗೆ ರೆಡಿ ಆಗ್ತಾವೆ ನೋಡ್ರಿ. ಈ ವಿಧಾನದಾಗ ಮಾಡಿರಿ, ಮಿರ್ಚಿ ಸೂಪರಾಗಿ ಬರ್ತಾವೆ. ಇದನ್ನು ಕೈಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಕಲಸೋಣ. ಇಲ್ಲಿ ಎಣ್ಣೆ, ಉಪ್ಪು, ಅಜ್ವೈನ್, ಜೀರಿಗೆ, ಸೋಡಾ ಪುಡಿ ಹಾಕಿವಲ್ಲ, ಇದನ್ನೆಲ್ಲ ಮೊದಲು ಎಲ್ಲ ಹಿಟ್ಟಿಗೆ ಹತ್ತಂಗೆ ಕಲಿಸ್ಕೊಳೋಣ. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮಿರ್ಚಿ ಬಿಡೋ ಹದಕ್ಕೆ ಕಲಿಸ್ಕೋಬೇಕು. ತೋರಿಸ್ತಾನೆ ಈಗ. ಒಂದೇ ಸಲ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ನೋಡಿರಿ. ಈ ಹದಕ್ಕಿರಬೇಕು. ಇದನ್ನು 5 ನಿಮಿಷ ಒಂದೇ ರೊಟೇಷನ್ ಒಳಗೆ ಈ ಥರ ಹೊಡಿಬೇಕು. ನೀವು ಹೆಚ್ಚಿಗೆ ಹೊಡೆದ್ರೆ ಇನ್ನೂ ಚಲೋ, ಹಿಟ್ಟು ಪಫಿಯಾಗಿ ಬರಬೇಕದು. ಅಂದಾಗ ಮಿರ್ಚಿ ಹಗೂರವಾಗಿ ಬರ್ತಾವೆ, ಟೇಸ್ಟಾಗಿ ಬರ್ತಾವೆ. ನೋಡಿರಿ, ಒಂದು 5 ನಿಮಿಷ ಈ ಥರ ಒಂದೇ ರೊಟೇಷನ್ ಒಳಗೆ ತಿರುಗಿಸಿ ಸೈಡ್ಗಿಡನ. ಎಣ್ಣೆ ಆಲ್ರೆಡಿ ಕಾದೈತಿ. ಈ ಮೆಣಸಿನ್ಕಾಯಿ ನೋಡಿರಿ, ಮುಂದೆ 1 ಇಂಚ್ ಮುರಿದು ಬಿಡಬೇಕು. ಭಾಳ ಉದ್ದದವು, ಮತ್ತು ಉದ್ದಿರೋದಕ್ಕೆ ಅಂತಲ್ಲ, ಮೆಣಸಿನ್ಕಾಯಿ ತುದಿ ಮುರಿಬೇಕು. ಇಲ್ಲ ಅಂದರೆ ಇಡೀ ಹಾಕಿದ್ವಿ ಅಂದ್ರೆ ಪಟಾಕ್ಸಿ ಸಿಡ್ದಂಗೆ ಸಿಡಿತಾವು. ಎಣ್ಣೆಯೊಳಗೆ ಬಿಟ್ಟಾಗ ಟೂಬ್ ಅಂತ ಹಾರಾಡ್ತಾವೆ. ಅದಕ್ಕೋಸ್ಕರ ಇವನು ಮುರಿಲೇಬೇಕು. ಮುರಿದು ಈ ಥರ ಮಾಡಿಕೊಂಡು ಹಿಟ್ಟಿನಾಗ ಹೆಂಗೆ ಎದ್ದೆ ಬಿಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲೇ. ನೋಡಿರಿ, ಈ ಥರ ತೊಗೋಬೇಕು. ಒಂದು ಸೈಡ್ ಹಿಟ್ಟು ಹತ್ತಬೇಕು, ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಬೇಕಿದು. ಪರ್ಫೆಕ್ಟಾಗಿ ಮಿರ್ಚಿ ಬಿಡೋಂಥ ವಿಧಾನ. ಇಲ್ಲಿ ಮಿರ್ಚಿ ಹೋಟೆಲ್ ಶೈಲಿಯೊಳಗೆ ಮಾಡ್ಕೊಂಡು ತಿನ್ನಬೇಕು ಅಂದ್ರೆ 3 ಸ್ಟೆಪ್ಪು. ಹಿಟ್ಟು ಕಲಸೋ ವಿಧಾನ, ಆನಂತರ ಈ ಎಣ್ಣೆಯೊಳಗೆ ಬಿಡೋ ವಿಧಾನ. ಇವನು ಚೆಂದಾಗಿ ಮೀಡಿಯಮ್ ಟು ಸ್ಲೋ ಉರಿಯೊಳಗೆ ಇಟ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಳೋದು. ಆನಂತರ ಮೆಣಸಿನ್ಕಾಯಿ, ಇನ್ನೊಂದು ಸ್ಟೆಪ್ಪು ಮೆಣಸಿನ್ಕಾಯಿ. ಜವಾರಿ ಮೆಣಸಿನ್ಕಾಯಿ ತೊಗೋಬೇಕು, ಮೀಡಿಯಮ್ ಖಾರ ಇದ್ದಿದ್ದು. ಇವನ್ ತಿರುಗಿಸಿ ಹಾಕಿ 2 ಸೈಡು ಕಲರ್ ಚೇಂಜ್ ಆಗಬೇಕು, ಚೆಂದ ಬೇಯಬೇಕು ಇವು. ಈ ಥರ ಮೆಣಸಿನ್ಕಾಯಿ ಒಂದು ಸೈಡ್ ಕಾಣಬೇಕು. ಯಾಕಂದ್ರೆ ಮಿರ್ಚಿ ಜೋಡಿ ಮೆಣಸಿನ್ಕಾಯಿ ತಿಂದಾಗನ ಅದನ್ನು ಮಿರ್ಚಿ ತಿಂದಂಗೆ ಅನ್ನಿಸ್ತದೆ. ಬರೀ ಹಿಟ್ಟು ತಿಂದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಅದಕ್ಕೋಸ್ಕರ
ಮೆಣಸಿನ್ಕಾಯಿ ಪೂರ್ತಿ ಹಿಟ್ಟೊಳಗೆ ಮುಳುಗಿತ್ತು ಅಂದ್ರೆ ಅದು ಹಸಿನೇ ಇರ್ತೈತಿ, ಒಳಗೆ ಎಷ್ಟು ಬೆಂದರೂ ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ಒಂದು ಸೈಡ್ ಮೆಣಸಿನ್ಕಾಯಿ ಕಂಡ್ತು ಅಂದ್ರೆ ಚಲೋ ಬೆಂದು ಬಿಡ್ತದೆ. ಅದು ಮೇಲೆಲ್ಲ ವೈಟು ಬ್ಲ್ಯಾಕು ಸ್ಪಾಟ್ ಬಂದು ಚೆಂದ ಬೆಂದಿರ್ತದೆ. ತೋರಿಸ್ತೀನಿ ನಿಮ್ಗೆ. ಹಂಗೆ ಬೆಂದ್ರೆ ಮಿರ್ಚಿ ಹಿಟ್ಟಿನ ಜೊತೆಗೆ ಅದನ್ನು ಮೆಣಸಿನ್ಕಾಯಿ ಕಡ್ಕೊಂಡು ತಿಂದಾಗ ಅದರ ರುಚಿನೇ ಬೇರೆ. ಟ್ರೈ ಮಾಡಿರಿ, ಬೇಕಾದ್ರೆ ಈ ವಿಧಾನದಾಗ ಮಾಡಿ ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ. 100% ಪಕ್ಕ ಹೋಟೆಲ್ ಶೈಲಿಯೊಳಗೆ ಮಿರ್ಚಿ ರೆಡಿ ಆಗ್ಯಾವ. ಮೇಲೆ ಕ್ರಿಸ್ಪಿ ಇರ್ತಾವೆ, ಒಳಗೆ ಸ್ಮೂತ್ ಇರ್ತಾವೆ. ನೋಡಿರಿ, ಮೆಣಸಿನ್ಕಾಯಿ ಇನ್ನೂ ಬೇಯಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸೊಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿರಿ, ಪರ್ಫೆಕ್ಟಾಗಿ ಬೆಂದವು. ನೋಡಿರಿ, ಮೆಣಸಿನ್ಕಾಯಿ ಎಷ್ಟು ಚಂದ ಬೆಂದವು. ಒಂದು ತಟಕ್ಕೆ ಮೆಣಸಿನ್ಕಾಯಿ ಬಿಡಲಾರ್ದಂಗೆ ಎಲ್ಲರೂ ಮೆಣಸಿನ್ಕಾಯಿ ಜೊತೆಗೆ ಮಿರ್ಚಿ ತಿಂದೇವು ನಾವು. ಅಷ್ಟೊಂದು ರುಚಿಯಾಗಿ ಬರ್ತಾವೆ. ನೋಡಿರಿ, ಏನು ಸೂಪರಾಗಿ ಬಂದವು. ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೋಡಿರಿ, ಎಷ್ಟು ಚಂದ ಮಿರ್ಚಿ ಬಂದವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.